ಹುಟ್ಟುವಂತ ಯಾರು ಸಾಮಾನ್ಯರಲ್ಲ. ಭಾರತದ ಮಣ್ಣಿನಲ್ಲಿ ಹುಟ್ಟುವಂತ ಒಂದೊಂದು ಮಗುವಿಗೂ 3 ಲೋಕಗಳನ್ನ ತನ್ನ ಕಾಲಡಿಯಲ್ಲಿಟ್ಟು ಆಳಬಲ್ಲಂತ ಸಾಮರ್ಥ್ಯ ಇದೆ ಅಂತ ನನ್ನ ಬಗ್ಗೆ ನಿಮ್ಮ ಬಗ್ಗೆ ವಿವೇಕಾನಂದರು ಹೇಳಿದಂತ ಮಾತು. ನಮ್ಮಲ್ಲ ಸಾಮರ್ಥ್ಯ ಇದೆ. ಅಮೃತ ಪುತ್ರರು ನಾವು. ಯಾವ ಅಮೃತತ್ವವನ್ನು ತ್ಯಾಗೇನೈಕೆ ಅಮೃತತ್ವ ಮಾನುಷು ಅಂತ ಹೇಳ್ತಾರಲ್ಲ, ಯಾವ ಅಮೃತತ್ವ ಪಡಲಿಕ್ಕೆ ಜನ್ಮ ಜನ್ಮಾಂತರಗಳ ಸಾಹಸ ಬೇಕು, ಆ ಅಮೃತತ್ವವನ್ನ ಜೀವಂತ ಹುಟ್ಟುತ್ತಾನೆ ಪಡ್ಕೊಂಡು ಬಂದಿರೋರು ನಾವು. ಭಾರತದಲ್ಲಿ ಹುಟ್ಟಿದೀವಿ, ಸಾಮಾನ್ಯ ಅಲ್ಲ. ಭಾರತದಲ್ಲಿ ಹುಟ್ಟಿದೀವಿ. ವಿಷ್ಣು ಪುರಾಣದಲ್ಲಿ ಪಂತ್ರ ಬರೀತಾರೆ ಹಿರಿಯರು. ಗಾಯಂತಿದೆ ಅಖಿಲ ಗೀತ ಕಾಣಿ ಧನ್ಯಸುತ್ತೆ ಭಾರತ ಭೂವಿಭಾಗೆ ಸ್ವರ್ಗಾಪವರ್ಗ ಸಮಗ ಮಾರ್ಗ ಭೂತ ಭವಂತ ಭೂಯ ಪುರುಷಾಸುರತ್ವಾತ್. ದೇವಾನುದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾರಂತ ಇದ್ರ ಅರ್ಥ ಏನಂತ ಮಾತಾಡ್ತಾರೆ? ಸ್ವರ್ಗದಲ್ಲಿ ಕೂತು ದೇವಾನುದೇವತೆಗಳು ಹೇಳ್ತಾರಂತೆ, 100 ವರ್ಷ ದೇವಾನುದೇವತೆಗಳಾಗಿ ಸ್ವರ್ಗದಲ್ಲಿ ಬದುಕೋದಕ್ಕಿಂತ ಒಂದೇ ಒಂದು ಜನ್ಮ ಮನುಷ್ಯರಾಗಿ ಭಾರತದಲ್ಲಿ ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ಪುಣ್ಯದ ವಿಚಾರ ಬೇರೆ ಇಲ್ಲ ಅಂತ. ಈ ಭಾರತದ ನೆಲದ ಸತ್ವ ಅಂಥದ್ದು. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯಿ ಮವಂತ, ಕೆಳಗೆ ನೀಲಿಸಿಂಧು ಜಲಸ್ಪರ್ಶ, ತನ್ನ ಮಧ್ಯ ಗಂಗೊಳಿಸ್ತಿರುವಂತ ರಾಷ್ಟ್ರ ನಮ್ಮ ಭಾರತ ವರ್ಷ ಅಂತ ಸರ್ವಶ್ರೇಷ್ಠ ದೇಶದಲ್ಲಿ ಹುಟ್ಟಿದ್ದೀವಿ ನಾವು. ಅಣ್ಣ ಹೇಳಿದ್ರು, ನಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತದ ಸಂಸ್ಕೃತಿ ಧಾರಣೆ ಮಾಡ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತದ ಸಂಸ್ಕೃತಿ ಪಾಲಿಸ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಮ್ಮ ಭಾಷೆ ಮಾತಾಡ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಎಲ್ಲಿವರೆಗೂ? ಗಾಡ್ ಫಾರ್ಬಿಡ್ a Indian comes out and says proudly that is Indian and the world seems to destroy itself. ಜಗತ್ತಿನ ಒಂದು ಭಾರತ ನಿಂತ್ಕೊಂಡು ನಾನು ಹೆಮ್ಮೆಯಿಂದ ಭಾರತೀಯ ಅಂತ ಹೇಳ್ಕೊಳ್ತೀನಿ ಅನ್ನೋದು ನೋಡಿದ್ರೆ ಯಾವ ಜಗತ್ತು ಕಾಣುತ್ತಪ್ಪ? ವಿವೇಕಾನಂದರು ಕಾಯ್ತಿದ್ದಾರೆ. I am waiting for the day when the giant minds of India will come out of India to rule the world with their intellect. ಯಾವತ್ತು ಭಾರತದ ದೈತ್ಯ ಮನಸ್ಸುಗಳು ಭಾರತದ ಮಣ್ಣಿನಿಂದ ಹೊರಗೆ ಬಂದು ಆ ಭಾರತದ ಮಣ್ಣಿನಿಂದ ಹುಟ್ಟಿದಂತ ಜ್ಞಾನದಿಂದ ಇಡೀ ಜಗತ್ತನ್ನು ಆಳ್ತಾರೋ ಅಂತ ನೋಡ್ಲಿಕ್ಕೆ ಕಾತುರನ ಕೂತಿದ್ದೀನಿ ನಾನು. ವಿವೇಕಾನಂದರು ಹೇಳಿದ ಮಾತು ಇವತ್ತಿಗೂ ವಿವೇಕಾನಂದರು ಕೂತಿದ್ದಾರೆ, ನನ್ನಲ್ಲಿ ಕೂತಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಕೂತಿದ್ದಾರೆ, ಕಾಯ್ತಿದ್ದಾರೆ. ಯಾವತ್ತು ಜಾಗೃತರಾಗಿ ಬರ್ತೀರಾ? ನಿಮ್ಮಲ್ಲ ಸಾಮರ್ಥ್ಯ ಇದೆ. ವಿವೇಕಾನಂದ ಹೇಳಿದ್ದು ನವ ಉಪನಿಷತ್ಗಳ ಮಾತು, ತೈತ್ರಿಯ ಉಪನಿಷತ್ನ ಮಾತು. ಕಸ್ಮಿನ್ ಭಗವತ ವಿಜ್ಞಾತೆ ಸರ್ವವಿಧಂ ವಿಘ್ನತಾಂ ಭವತಿ. ಯಾವುದನ್ನ ವಿದ್ಯೆಯನ್ನು ಪಡೆದ ನಂತರ ಜಗತ್ತಿನಲ್ಲಿ ಎಲ್ಲ ವಿದ್ಯೆಯನ್ನು ಪಡೆದಂತಾಗುತ್ತೋ ಆ ವಿದ್ಯೆ ಯಾವುದು? ಯಾವುದನ್ನ ತಿಳಿದ ನಂತರ ಜಗತ್ತಿನಲ್ಲಿ ಎಲ್ಲವನ್ನು ತಿಳ್ಕೊಂಡಾಗುತ್ತೋ ಆ ತಿಳುವಳಿಕೆ ಯಾವುದು? ಯಾವುದು ಅರಿವು? ಇದಕ್ಕೆ ಉತ್ತರವನ್ನು ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ದಾಲಕ ತನ್ನ ಮಗ ಶ್ವೇತಕೇತುವಿಗೆ ನೀಡ್ತಾರೆ. ತತ್ವಮಸಿ ಶ್ವೇತಕೇತು, ನೀನು ತಿಳ್ಕೋ, ಅದಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ, ಅದಕ್ಕಿಂತ ದೊಡ್ಡ ತಿಳುವಳಿಕೆ ಇಲ್ಲ. ಆತ್ಮನಾ ವಿದ್ಯೆ ತ್ವಂ ಬ್ರಹ್ಮಾಸಿ ನ ಸಂಶಯ. ಉಪನಿಷತ್ತುಗಳು ಸಾರಿ ಸಾರಿ ಹೇಳಿದಂತ ಮಾತು. ನೀನು ಬ್ರಹ್ಮ, ನಿನ್ನಲ್ಲಿ ಆಗಾಧ ಸಾಮರ್ಥ್ಯ ಇದೆ, ಅದು ಜಾಗೃತರಾಗ್ಲಿ. ಇದೇ ನಮ್ಮ ಶಾಂತಿ ಮಂತ್ರದಲ್ಲಿ ನಾವು ಉಪನಿಷತ್ತುಗಳಲ್ಲಿ ಹೇಳಿದ್ದು, ಭದ್ರಂ ಕರ್ಣೆ ವಿಷ್ಣುಣೆ ಯಾಮದೇವಾಹ, ಭದ್ರಂ ಪಕ್ಷೆ ಮಾಕ್ಷ ಭೀರೆ ಜತ್ರಾಹ, ಸ್ಥಿರರಂಗೆ ಸುಸ್ತುಮಾಂ ಶಸ್ತನೋಭಿಃ, ವಶೇಮ ದೇವ ಹಿತಂ ಯತಾಹು, ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ, ಸ್ವಸ್ತಿನ ಪೂಷಾ ವಿಶ್ವವೇದಾಹ, ಸ್ವಸ್ತಿನ ಸಾಕ್ಷೋ ಅವಿಷ್ಟನೇಮೇ, ಸ್ವಸ್ತಿನ ಬೃಹಸ್ಪತಿರ್ದದಾತು. ನನ್ನ ಕಿವಿಗಳು ಗಟ್ಟಿಯಾಗಲಿ, ಜಗತ್ತಿನ ಎಲ್ಲವನ್ನೂ ಕೇಳುವಂತ ಸರ್ವಶ್ರೇಷ್ಠ ವಿದ್ಯೆಯನ್ನು ಕೇಳುವಷ್ಟು ಗಟ್ಟಿಯಾಗಲಿ. ನನ್ನ ಕಣ್ಣುಗಳು ಜಗತ್ತಿನ ಸರ್ವಶ್ರೇಷ್ಠ ವಿದ್ಯೆಯನ್ನು ನೋಡುವಂತ ಗಟ್ಟಿಯಾಗಲಿ. ನನ್ನ ದೇಹ ಗಟ್ಟಿಯಾಗಲಿ. ಯಾವ ರೀತಿ ಸ್ವತಃ ಇಂದ್ರನೇ ನನ್ನನ್ನು ನೋಡಿ ಖುಷಿ ಪಡುವಂತ ರೀತಿಯಲ್ಲಿ ನಾನು ಗಟ್ಟಿಯಾಗಲಿ, ನನ್ನ ದೇಹದ ಅಂಗಾಂಗಗಳು ಗಟ್ಟಿಯಾಗಲಿ. ಇದನ್ನೇ ದೇಹ ಬಲ. ಸಾಧನೆ ಹೇಳಿದ್ರಲ್ಲ, ಗುರಿ ಇಟ್ಕೊಳ್ಳಿ, ಗುರಿಯನ್ನ ಸಾಧಿಸಲಿಕ್ಕೆ ಒಂದು ಪ್ರಾಸೆಸ್ ನಿರ್ಮಾಣ ಮಾಡ್ಕೊಳ್ಳಿ. ಆ ಪ್ರಾಸೆಸ್ ಯಾವುದು? ಮೂರೇ ಪ್ರಾಸೆಸ್: ದೇಹ ಬಲ, ಮನೋಬಲ, ಆತ್ಮಬಲ. ದೇಹಬಲ ಗಟ್ಟಿಗೊಳಿಸ್ಕೊಳ್ಳಿ. ಕ್ರೀಡಾಕೂಟದ ವಿಚಾರವನ್ನ ವರದಿಯನ್ನ ಕೊಡ್ತಿರ್ಬೇಕಾದ್ರೆ ಹೆಮ್ಮೆ ಆಯ್ತು. ಅದೇ ರೀತಿಯ ಮಕ್ಕಳು ಬೇಕಾಗಿರೋದು ನಮ್ಮ ದೇಶಕ್ಕೆ. ದೇಹಬಲ ಯಾಕೆ? ಓದ್ಲಿಕ್ಕೆ ಕೂತಾಗ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿದ್ದೆ ಬರುತ್ತೆ, ಓದಿದ್ ತಲೆಗೆ ಹೋಗ್ತಿಲ್ಲ. ನಾಳೆ ಎಕ್ಸಾಮ್ ಇದೆ ಗೊತ್ತು, ಓದಕ್ಕೆ ಮನಸ್ಸು ಬರ್ತಿಲ್ಲ. ಲೇಸಿನೆಸ್, ಪ್ರೊಕ್ರಾಸ್ಟಿನೇಷನ್ ಯಾಕೆ ಬರುತ್ತೆ ಗೊತ್ತೇ? ದೇಹ ದಂಡಿಸಿಲ್ಲ. ಡೋಪಮೀನ್, ಸೆರೋಟಿನ್, ಆಡ್ರಲಿನ್, ನೋಪೈಫಿಫ್ರಿನ್ ಅಂತ ಕೆಮಿಕಲ್ಗಳು, ಮೋಟಿವೇಶನ್ಗೆ ಬೇಕಾದಂಥ ಕೆಮಿಕಲ್ಗಳು ನಿಮ್ಮ ಬ್ರೈನ್ ನಲ್ಲಿ ರಿಲೀಸ್ ಆಗಬೇಕಂದ್ರೆ ದೇಹ ದಂಡಿಸಬೇಕು. ದೇಹ ಎಷ್ಟು ದಂಡಿಸ್ತಿರೋ ಅಷ್ಟು ಮೋಟಿವೇಟೆಡ್ ಕೆಮಿಕಲ್ಗಳು ನಿಮ್ಮ ಬ್ರೈನ್ ನಲ್ಲಿ ರಿಲೀಸ್ ಆಗುತ್ತೆ. ಪರಿಣಾಮ ಓದೋದು ಎಷ್ಟು ತಲೆಗೆ ಹೋಗುತ್ತೆ, ಓದಬೇಕು ಅನ್ನೋ ಮನಸ್ಸು ಬರುತ್ತೆ, ಓದ್ಲಿಕ್ಕೆ ಕೂತ ಕಾನ್ಸಂಟ್ರೇಷನ್ ಬರುತ್ತೆ. ಆದ್ರಿಂದ ಮೊದಲನೇದು ದೇಹಬಲ, ಎರಡನೇದು ಮನೋಬಲ. ಮನೋಬಲ ಕಾನ್ಫಿಡೆನ್ಸ್. ತಂದೆ ತಾಂದ್ರಿದ್ದೀರ, ದಯವಿಟ್ಟು ಪೋಷಕರಿಗೆ ಹೇಳೋದು ಒಂದೇ ಒಂದು ಮಾತು. ಅಣ್ಣವ್ರು ಹೇಳಿದ್ರಲ್ಲ, ಮಕ್ಕಳಿಗೆ ಸೇಫ್ ಆಗಿ ಬೆಳೆಸ್ಬೇಡಿ. ಕಂಫರ್ಟ್ ಝೋನ್ ನಲ್ಲಿ ಮಕ್ಕಳನ್ನ ಬೆಳೆಸೋದ್ರಿಂದ ಯಾವ ಸಾರ್ಥಕತೆನೂ ಇಲ್ಲ. ನಾನು ಮಾಡಿಲ್ಲ, ನಾನು ಸುಖವಾಗಿ ಬದುಕಿಲ್ಲ, ಮಗು ಸುಖವಾಗಿ ಬದುಕಲಿ. ನಾನಂತೂ ಮನೇಲಿ ಟಿವಿ ಇರಲಿಲ್ಲ, ಇನ್ನೊಬ್ಬರ ಮನೆ ಮುಂದೆ ಟಿವಿ ನೋಡ್ಲಿಕ್ಕೆ ಕಾದು ನಿಂತಿದ್ದೆ. ನನ್ನ ಮಕ್ಕಳಿಗೆ ಕೈಯಲ್ಲೇ ಫೋನ್ ತಂದು ಕೊಡ್ತೀನಿ, ನನ್ನ ಮಕ್ಕಳು ನೋಡ್ಕೊಳ್ಳಿ. ನಾನಂತೂ ಚೆನ್ನಾಗಿರೋ ಬೈಕಲ್ಲಿ ಓಡಾಡಿಲ್ಲ, ಮಗ ಓಡಾಡ್ಲಿ, ಮಗಳು ಓಡಾಡ್ಲಿ. ಕೇಳಿದಕ್ಕೆಲ್ಲ ಮಕ್ಕಳಿಗೆ ಎಸ್ 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 ಅಂತ ಜೀವನ ಪೂರ್ತಿ ತಂದೆ ಅಂದ್ರೆ ಹೇಳ್ತಾ ಹೋದ್ರೆ ಮುಂದೆ ಮಗು ಮನೆಯಿಂದ ಹೊರಗೆ ಬಂದು ಸಮಾಜ ಎದುರಿಸಲಿಕ್ಕೆ ನಿಂತಾಗ ಜಗತ್ತು ಒಂದೇ ಒಂದು ನೋ ಅಂತ ಹೇಳಿದ್ರೆ ಆ ನೋವನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಮಕ್ಕಳಿಗಿರೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂತಾರೆ. ನೀಟ್ ಪರೀಕ್ಷೆಗಳಿಗೆ ಅಣ್ಣವ್ರು ಹೇಳಿದ್ರೆ UPSC ಎಕ್ಸಾಮ್ ತಯಾರಾಗ್ಲಿಕ್ಕೆ ಹೋಗೋರು ಬಿಹಾರ್ಗೆ ಹೋಗ್ತಾರೆ. ನೀಟ್ GE ಎಕ್ಸಾಮ್ ಪ್ರಿಪೇರ್ ಆಗಕ್ಕೆ ಹೋಗೋರು ರಾಜಸ್ಥಾನದ ಕೋಟಾಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮಕ್ಕಳು ಎಷ್ಟು ಸುಸೈಡ್ಗಳು. ಕೋಟಾದಲ್ಲಿರುವಂತಹ ಹಾಸ್ಟೆಲ್ಗಳಲ್ಲಿ ಫ್ಯಾನ್ ತೆಗೆದಿಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್. ಒಂದು ರೂಮಲ್ಲಿ ಫ್ಯಾನ್ ಇಲ್ಲ. ಯಾಕೆ ಗೊತ್ತಾ? ಆತ್ಮಹತ್ಯೆ
ಆತ್ಮಹತ್ಯೆ ಮಾಡ್ಕೊಳ್ಳೋ ನೆಟ್ಗಳು ಹಾಕಿಸ್ತಿದ್ದಾರೆ ಕಾಂಪೌಂಡ್ ತುಂಬ, ಎಲ್ಲಿಯೂ ಆರಿ ಬೀಳಬಾರ್ದಪ್ಪ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ. ಇದರಿಂದ ಪ್ರಿವೆನ್ಷನ್ ಆಗೋದಿಲ್ಲ ಸುಸೈಡ್ಗಳು. ಮನಸ್ಥಿತಿ ಗಟ್ಟಿಗೊಳಿಸಬೇಕು. ಫ್ಯಾನ್ ತೆಗ್ದಿಟ್ರೇನು ಚಾಕು ತರ್ತಾನ ಹುಡುಗ, ಬಿಲ್ಡಿಂಗ್ ಗಳಿಗೆ ನೆಟ್ ಹಾಕ್ಸಿದ್ರೇನು ಇನ್ನೆಲ್ಲಿಂದನೋ ಹರ್ತಾನ ಹುಡುಗ. ಇದೆಲ್ಲ ಆತ್ಮಹತ್ಯೆ ಪ್ರಿವೆನ್ಷನ್ ಮಾಡೋದು. ಗಟ್ಟಿಗೊಳಿಸ್ಬೇಕು ಮನಸ್ಥಿತಿ. ಎಷ್ಟು ಗಟ್ಟಿ? 100 ಸಮಸ್ಯೆಗಳು ಬಂದ್ರೂ ಪರವಾಗಿಲ್ಲ, ಇಡೀ ಜಗತ್ತು ನನ್ನನ್ನ ತುಳಿಲಿಕ್ಕೆ ಅಂತಲೇ ಕಾಯ್ತಾ ನಿಂತಿರಬೇಕಾದ್ರೆ ಜಗತ್ತಿನ ವಿರುದ್ಧವೇ ಸೇರಿದಿರುತ್ತು. 100 ಜನ ಸಾವಿರ ಮಾತುಗಳನ್ನು ಹೇಳಿದ್ರೂ ಪರವಾಗಿಲ್ಲ, ಗೆಟ್ ಔಟ್ ಅಂದವ್ರ ಮುಂದೆ ಕಟ್ಔಟ್ ಆಗಿ ಇಲ್ಲದಿದೆಯಲ್ಲ, ಆ ಸಾಧನೆ ನಾನು ಮಾಡ್ತೀನಿ ಅಂತ ಬರ್ತಾರಲ್ಲ, ಆ ಗಟ್ಟಿ ಮನಸ್ಥಿತಿ ಬೆಳೆಸ್ಬೇಕು ನಮ್ಮ ಯುವಕ ಯುವತಿಯರಲ್ಲಿ. ಇದು ಸಾಧನೆ. ಆ ಮನಸ್ಥಿತಿ ನಮ್ಮ ನಡವಳಿಕೆಯಲ್ಲಿ ಕಾಣಿಸ್ರಿ. ನಡವಳಿಕೆಯಲ್ಲ ಮನಸ್ಥಿತಿ ಕಾಣಿಸ್ಬೇಕು, ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಕೂತಿರ್ಬೇಕಾದ್ರೆ ಬೆನ್ ಬಗ್ಗಿಸ್ಕೊಂಡು ತಲೆ ಬಗ್ಗಿಸ್ಕೊಂಡು ಯಾರೋ ಏನಾದ್ರೂ ಕೇಳಿದ್ರೆ ಜೀವನದಲ್ಲಿ ಏನ್ ಮಾಡ್ತೀಯಪ್ಪ, ಮುಂದೆ ನೋಡ್ಕೊಳ್ಳೋಣ ಬಿಡಿ ಸರ್, ಇನ್ನೊಂದು ಟೈಮ್ ಇದೆ, ಅದೆಲ್ಲ ಉತ್ತರ. ನಮ್ಮ ನಡವಳಿಕೆನಲ್ಲಿ ಕಾಣಿಸ್ಬೇಕು, ನಮ್ಮ ಮುಖದಲ್ಲಿ ತೇಜಸ್ ಕಾಣಿಸ್ಬೇಕು, ಕಾನ್ಫಿಡೆನ್ಸ್. ಯಾವ ರೀತಿ ನಡವಳಿಕೆ ಇರಬೇಕು, ಆಟಿಟ್ಯೂಡ್ ಇರಬೇಕ್ರಿ ನಡವಳಿಕೆನಲ್ಲಿ. ಐದರ್ ವಾಕ್ ಲೈಕ್ ಯು ಆನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕ್ಯಾರಿ ಯುಡಸ್ ಅಂತ ಒಬ್ಬ ದಾರ್ಶನಿಕ ಹೇಳ್ತಾರೆ. ನಡವಳಿಕೆ ಯಾವ ರೀತಿ ಇರಬೇಕು? ಒಂದು ನಮ್ಮ ಅಪ್ಪಂದೂರು ಅನ್ನೋ ರೀತಿ ಓಡಾಡಬೇಕು, ಇಲ್ಲ ಯಾರಪ್ಪಂದಾದ್ರೆ ನನಗೇನೋ ಅನ್ನೋ ರೀತಿ ಓಡಾಡಬೇಕು. ಅದು ನಡವಳಿಕೆ ನಾವು ತೋರಿಸಬೇಕಾಗಿರುವಂತ ಕಾನ್ಫಿಡೆನ್ಸ್, ಅದು ಆಟಿಟ್ಯೂಡ್. ಯಾರ ಮುಂದೆ ತೋರಿಸ್ಬೇಕು ಆಟಿಟ್ಯೂಡ್? ಯಾರ ಮುಂದೆ ತೋರಿಸ್ಬೇಕು ಕಾನ್ಫಿಡೆನ್ಸ್? ಪೋಷಕರ ಮುಂದೆ ಅಲ್ಲ ಈ ಆಟಿಟ್ಯೂಡು, ಶಿಕ್ಷಕರ ಮುಂದಲ್ಲ ಈ ಆಟಿಟ್ಯೂಡು, ಜಗತ್ತಿನ ವಿರುದ್ಧ ಈ ಆಟಿಟ್ಯೂಡು, ನಿನ್ನನ್ನು ತುಳಿಲಿಕ್ಕೆ ಬರುವಂತವರ ವಿರುದ್ಧ ಈ ಆಟಿಟ್ಯೂಡು, ನಿನಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಿಂತಿರುವಂತ ಪೋಷಕರ ವಿರುದ್ಧವಾಗಿ, ಶಿಕ್ಷಕರ ವಿರುದ್ಧವಾಗಲ್ಲ. ಈ ಆಟಿಟ್ಯೂಡ್ ಸಮಸ್ಯೆಗಳ ವಿರುದ್ಧವಾಗಿ ತೋರಿಸಿ, ಎದುರಿಗೆ ಬಂದಂತ ಪ್ರಾಬ್ಲಮ್ಸ್ಗಳ ವಿರುದ್ಧವಾಗಿ ಈ ಆಟಿಟ್ಯೂಡ್ ಅನ್ನು ತೋರಿಸಿ ಜಗತ್ತನ್ನು ಆಳುವಂತ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಜಗತ್ತನ್ನು ಆಳುವಂತ ಸಾಮರ್ಥ್ಯ ನಮ್ಮಲ್ಲಿದೆ. ರಾಮಕೃಷ್ಣ ಪರಮಹಂಸರು ಕೊನೆಯ ದಿನದಲ್ಲಿ ಹೇಳಿದಂತ ಮಾತು, ನರೇನ್ ಶಿಕ್ಷಾ ದೇಬೆ ಅಂತ, ಬಂಗಾಳಿಯ ಮಾತು. ನರೇಂದ್ರ ಮುಂದೆ ಜಗತ್ತಿಗೆ ಶಿಕ್ಷಣ ಕೊಡ್ತಾನೆ ಅಂತ. ವಿವೇಕಾನಂದ ಅದನ್ನು ಮುಂದಿನ ಸಾಲಿನ ಮುಂದುವರಿಸಿ ಹೇಳಿದ್ರು, ನನ್ನ ಭಾರತದ ಒಂದೊಂದು ಮಗು ಕೂಡ ಎದ್ದು ಬಂದು ಜಗತ್ತಿಗೆ ಶಿಕ್ಷಣವನ್ನು ಕೊಡುತ್ತೆ. ನಮ್ಮಲ್ಲಿರುವಂಥ ಸಾಮರ್ಥ್ಯ, ಆ ಸಾಮರ್ಥ್ಯ ನಾವು ಅರಿತುಕೊಳ್ಳೋಣ. ಈ ದೇಶದ ಪರಂಪರೆಯನ್ನು ಉಳಿಸುವಂತ ಕೆಲಸ ನಾವು ಮಾಡೋಣ. ಈ ದೇಶದ ಮುಂದಿನ ಪೀಳಿಗೆ ಆಗಿರುವಂಥ ಯಾವ ಭಾವಿ ಪೀಳಿಗೆ ಉತ್ಕರ್ಷ ಮೇರೆಗೆ ಭಾರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವು ಭಾರತ ವರ್ಷವನ್ನು ಮತ್ತೊಮ್ಮೆ ಜಗತ್ತಿನ ಮುಂದೆ ಬೆಳಗಿಸುವಂತ ಕೆಲಸ ಮಾಡೋಣ. ಭಾರತೀಯ ಸಂಸ್ಕೃತಿ ಹೃದ್ಗತ ಮಾಡ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಮುಂದೊಂದು ದಿನ ಯಾರಾದರೂ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದ್ರೂ ಬಂದು ನಿಂತು, ನೀವು ಭಾರತೀಯರು ರಾಮರನ್ನ ಆರಾಧಿಸ್ತೀರಾ? ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ನೋಡಿದೆ, ಅಯೋಧ್ಯ ರಾಮ ಮಂದಿರದ ಒಂದು ಪ್ರತಿಮೆಯನ್ನ ಇಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿದ್ದೀರಾ? ರಾಮರನ್ನ ಆರಾಧಿಸ್ತೀರಾ? ರಾಮರು ಕೃಷ್ಣರೆಲ್ಲ ಇದ್ರು ಅನ್ನೋದಕ್ಕೆ ಏನು ಸಾಕ್ಷಿ? ಕಾಲ್ಪನಿಕ ದೇವರುಗಳನ್ನ ಆರಾಧಿಸ್ಕೊಂಡಿರ್ತೀರಾ ನೀವು ಭಾರತೀಯರು ಅಂತ ಈ ಬುದ್ಧಿಜೀವಿಗಳ ಪ್ರಶ್ನೆ ಮಾಡ್ತಾರೆ. ಈಗಾಗಲೇ ಬಂದಿರುವಂತ ಪ್ರಶ್ನೆ ಇವೆಲ್ಲ. ಈ ಪ್ರಶ್ನೆಗಳ ಮುಂದೆ ನಮ್ಮ ಮುಂದೆ ಬಂದು ಯಾರಾದ್ರೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹೀಯಾಳಿಸಿ ಮೌಢ್ಯ ಅಂತ ಹೇಳಿದ್ರೆ, ನಮ್ಮ ದೇವಾನುದೇವತೆಗಳ ಅಸ್ತಿತ್ವ ಪ್ರಶ್ನೆ ಹಾಕಿದ್ರೆ, ನಮ್ಮ ರಾಷ್ಟ್ರ ಪುರುಷ ಧರ್ಮಕ್ಕೆ ಸೀಮಿತವಾದಂತವರಲ್ಲ, ರಾಷ್ಟ್ರಕ್ಕೆ ಪುರುಷನಾದಂತ ಮರ್ಯಾದ ಪುರುಷೋತ್ತಮ ರಾಷ್ಟ್ರ ಪುರುಷ ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮುಂದೆ ಯಾರಾದ್ರೂ ಪ್ರಶ್ನೆಯನ್ನ ಹಾಕಿದ್ರೆ, ರಾಮ ಮಂದಿರ ಕಟ್ಟಿದ್ದೀರಾ, ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ, ಈ ಮಣ್ಣಿನ ಒಬ್ಬೊಬ್ಬ ಯುವಕ ಯುವತಿ ನಾವು ನೀವುಗಳು ಎದೆ ತಟ್ಕೊಂಡು ಉತ್ತರ ಕೊಡಬೇಕು. ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು, ನಾವು ಹೇಳ್ಕೊಳ್ಬೇಕು. ಶ್ರೀರಾಮಚಂದ್ರನ ದಯೆಯಿಂದ, ಭಕ್ತಾಗ್ರಣೆಯಾದ ಮಾರುತಿಯ ದಯೆಯಿಂದ, ಕೃಷ್ಣನ ಆಶೀರ್ವಾದದಿಂದ ನಮ್ಮ ಬಾಯಿಂದ ಭಗವಂತ ಹೊರಡಿಸಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪರ ಮಗ ಸೂರ್ಯನ ಮಗ ಮನುವಿನ ಮಗ ಇಳನ ಮಗ ಪುರೂರನ ಮಗ ಅಯುವಿನ ಮಗ ಭರತನ ಮಗ ನಘೂಷನ ಮಗ ಯಾತ ಮಗ ನಾಭಾಗನ ಮಗ ಅಜ. ಸ್ವಲ್ಪ ಗಮನ ಇಟ್ಟು ಕೇಳಿ. ರಾಮರ ವಂಶವೃಕ್ಷ ಅಂದ್ರೆ ಏನಂತ ಉತ್ತರ ಕೊಡ್ತೀವಿ? ಮತ್ತೆ ಹೇಳ್ತಿದ್ದೀನಿ, ನಮ್ಮ ಎದೆನಲ್ಲಿ ಅಚ್ಚುಳಿಯಬೇಕು. ರಾಮರ ವಂಶವೃಕ್ಷ ಮೊದಲಿಗೆ ಬಂದದ್ದು ಶ್ರೀಹರಿ ಮಗ ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವಿನ ಮಗ ಕುಕ್ಷಿಯ ಮಗ ವಿಕುಕ್ಷ ಮಗ ಬಾಣನ ಮಗ ಅನರಾರಣ್ಯನ ಮಗ ಭೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂಧಾತನ ಮಗ ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತನ ಮಗ ಅಶೀತನ ಮಗ ಸಗರನ ಮಗ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸುವಿನ ಮಗ ರಘುವಿನ ಮಗ ಪ್ರಬುದ್ಧನ ಮಗ ಶಶಂಕುವಿನ ಮಗ ಸುದರ್ಶನ ಮಗ ಅಗ್ನಿವರ್ಣನ ಮಗ ಶುಗ್ರವೇದನ ಮಗ ಮರುವಿನ ಮಗ ಪ್ರಶಿಷಕನ ಮಗ ಅಂಬರೀಷನ ಮಗ ನಘೂಷನ ಮಗ ಯಾತ ಮಗ ನಾಭಾಗನ ಮಗ ಅಜನ ಮಗ ದಶರಥನ ಮಗನೇ ರಘುವಂಶದ ರಾಘವ